ಹಾಯ್ ಫ್ರೆಂಡ್ಸ್, ಗಂಗಾ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು MS ಎಕ್ಸೆಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ 6. ಓಕೆ, ಕ್ವಶನ್ ಆ್ಯಂಡ್ ಆನ್ಸರ್ 6ಅಲ್ಲಿ ಯಾವ್ಯಾವ ಇದ್ದಾವೆ ಅಂತ ನೋಡೋಣ. ಫಸ್ಟ್ ಒನ್, ವಿತೌಟ್ ಯೂಸಿಂಗ್ ಮೌಸ್ ಆರ್ ಏರೋ ಕೀ ವಾಟ್ ಈಸ್ ದ ಫಾಸ್ಟೆಸ್ಟ್ ವೇ ಆಫ್ ಗೆಟಿಂಗ್ ಟು ಸೆಲ್ ಇನ್ ಅ ಸ್ಪ್ರೆಡ್ಶೀಟ್? ವಿತೌಟ್ ಯೂಸಿಂಗ್ ಮೌಸ್ ಆರ್ ಏರೋ ಕೀ ವಾಟ್ ಈಸ್ ದ ಫಾಸ್ಟೆಸ್ಟ್ ವೇ ಆಫ್ ಗೆಟಿಂಗ್ ಟು ಸೆಲ್ ಇನ್ ಸ್ಪ್ರೆಡ್ಶೀಟ್? ಮೌಸ್ ಯೂಸ್ ಮಾಡದೆ ಸ್ಪ್ರೆಡ್ಶೀಟಲ್ಲಿ ಫಾಸ್ಟಾಗಿ ಸೆಲ್ಗೆ ಹೇಗೆ ಹೋಗೋದು ಅಂದರೆ ಕಂಟ್ರೋಲ್ ಪ್ಲಸ್ ಹೋಮ್ ಪ್ರೆಸ್ ಮಾಡಿದಾಗ ನೀವು ಸೆಲ್ಲಿಗೆ ಹೋಗ್ತೀರಾ. ವಿತೌಟ್ ಯೂಸಿಂಗ್ ಮೌಸ್ ಆರ್ ಏರೋ ಕೀ ವಾಟ್ ಈಸ್ ದ ಫಾಸ್ಟೆಸ್ಟ್ ವೇ ಆಫ್ ಗೆಟಿಂಗ್ ಟು ಸೆಲ್ ಇನ್ ಅ ಸ್ಪ್ರೆಡ್ಶೀಟ್? ಕಂಟ್ರೋಲ್ ಹೋಮ್. ಓಕೆ. ಸೆಕೆಂಡ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಕೆನಾಟ್ ಬಿ ಯೂಸ್ಡ್ ಎಡಿಟ್ ದ ಕಂಟೆಂಟ್ ಆಫ್ ಸೆಲ್? ಸೆಲ್ನಲ್ಲಿರೋ ಕಂಟೆಂಟನ್ನು ನೀವು ಎಡಿಟ್ ಮಾಡೋಕ್ಕೆ ಯಾವ ಕೀಯನ್ನು ಯೂಸ್ ಮಾಡಲ್ಲ? ಸೆಕೆಂಡ್ ಒನ್. ಓಕೆ, ಆನ್ಸರ್ ಅಲ್ಟ್ ಕೀ. ಯಾವುದು? ಅಲ್ಟ್ ಕೀ. ಥರ್ಡ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಕ್ಯಾನ್ ಯೂಸ್ ಟು ಎಡಿಟ್ ಕಂಟೆಂಟ್ಸ್ ಆಫ್ ಸೆಲ್? ಯಾವ್ಯಾವ ಮೆಥಡ್ಸನ್ನು ಯೂಸ್ ಮಾಡ್ತೀರಾ ಸೆಲ್ಲಲ್ಲಿರುವ ಕಂಟೆಂಟನ್ನು ಎಡಿಟ್ ಮಾಡೋಕ್ಕೆ ಅಂತಂದ್ರೆ? ಎ, ಕ್ಲಿಕ್ಕಿಂಗ್ ದ ಫಾರ್ಮುಲಾ ಬಾರ್. ಬಿ, ಪ್ರೆಸ್ಸಿಂಗ್ F2 ಕೀ. ಸಿ, ಡಬಲ್ ಕ್ಲಿಕ್ಕಿಂಗ್ ದ ಸೆಲ್. ಆನ್ಸರ್ ಆಲ್ ಆಫ್ ದಿ ಅಬೋ. ನಾವೆಲ್ಲ ಈ ಎಲ್ಲ ವೇಸ್ನ ಯೂಸ್ ಮಾಡ್ತೇವೆ. ಯಾವ್ದ್ಯಾವುದು ಅಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ಸ್ ಕ್ಯಾನ್ ಯೂಸ್ ಟು ಎಡಿಟ್ ಕಂಟೆಂಟ್ ಆಫ್ ಸೆಲ್? ಸೆಲ್ಲಲ್ಲಿರೋ ಕಂಟೆಂಟನ್ನು ಎಡಿಟ್ ಮಾಡೋಕ್ಕೆ ಯಾವ್ಯಾವುದು ಯೂಸ್ ಮಾಡ್ತೇವೆ ಅಂದರೆ? ಎ, ಕ್ಲಿಕ್ಕಿಂಗ್ ದ ಫಾರ್ಮುಲಾ ಬಾರ್. ಬಿ, ಪ್ರೆಸ್ಸಿಂಗ್ F2 ಕೀ. ಸಿ, ಡಬಲ್ ಕ್ಲಿಕ್ಕಿಂಗ್ ದ ಸೆಲ್. ಆನ್ಸರ್ ಡಿ, ಆಲ್ ಆಫ್ ದಿ ಅಬೋ. ಈ ಎಲ್ಲಗಳನ್ನು ನಾವು ಯೂಸ್ ಮಾಡ್ತೇವೆ. ಕ್ಲಿಕ್ಕಿಂಗ್ ದ ಫಾರ್ಮುಲಾ ಬಾರ್, ಪ್ರೆಸ್ಸಿಂಗ್ F2 ಕೀ, ಡಬಲ್ ಕ್ಲಿಕ್ಕಿಂಗ್ ಆನ್ ದ ಸೆಲ್. ಓಕೆ. Next, fourth one, MS Excel provides the default value for steps in fill series dialog box. Default value is 1. Okay, answer 1. Fourth one ಏನಂದ್ರೆ, MS Excel provide the default value for step in fill series dialog box. Answer ಏನಂದ್ರೆ, default value is 1. Okay. Fifth one, in formula which symbol specified the fixed columns or rows? Okay, in formula which symbol specified the fixed columns and rows ಅಂದರೆ ಡಾಲರ್ ಸಿಂಬಲ್. ಯಾವುದು? ಡಾಲರ್. ಫಾರ್ಮುಲಾದಲ್ಲಿ ಸ್ಪೆಸಿಫೈಡ್ ಫಿಕ್ಸ್ ದ ಕಾಲಮ್ಸ್ ಆರ್ ರಾಸ್ಗೆ ಯಾವ್ದು ಯೂಸ್ ಮಾಡ್ತಾರೆ ಸಿಂಬಲ್ ಅಂದರೆ ಡಾಲರ್. ಓಕೆ. ಸಿಕ್ಸ್ತ್ ಒನ್, ಯು ಕ್ಯಾನ್ ಎಂಟರ್ ವಿಚ್ ಟೈಪ್ ಆಫ್ ಡಾಟಾ ಇಂಟು ವರ್ಕ್ಶೀಟ್ ಸೆಲ್ಸ್? ಓಕೆ, ಯಾವ್ಯಾವ ಟೈಪ್ ಡಾಟಾವನ್ನು ನೀವು ಎಂಟ್ರಿ ಮಾಡ್ತೀರಾ ವರ್ಕ್ಶೀಟ್ ಸೆಲ್ಲಲ್ಲಿ ಅಂದರೆ? ಲೇಬಲ್ಸ್, ವ್ಯಾಲ್ಯೂಸ್, ಫಾರ್ಮುಲಾಸ್. ಓಕೆ, ಲೇಬಲ್ಸ್, ವ್ಯಾಲ್ಯೂಸ್, ಫಾರ್ಮುಲಾಸ್. ನೆಕ್ಸ್ಟ್, ಸೆವೆಂತ್ ಒನ್, ಟು ಹೋಲ್ಡ್ ರಾ ಆ್ಯಂಡ್ ಕಾಲಮ್ titles in place so that they do not scroll when you scroll a worksheet, click the answer freeze panes command on the view menu. Okay, to hold raw and column titles in place so that they do not scroll when you scroll a worksheet, click the freeze panes command on the view menu. Eighth one, which tool you will use to join some cells and place the content at the middle of joint cell? Answer, click on merge and center tool on home tab. Which tool you will use to join some cells? ಎಲ್ಲ ಸೆಲ್ಸ್ಗಳನ್ನ ಜಾಯಿನ್ ಮಾಡೋಕ್ಕೆ ನೀವು ಏನನ್ನು ಯೂಸ್ ಮಾಡ್ತೀರಾ ಅಂತಂದ್ರೆ ಕ್ಲಿಕ್ ಆನ್ ಮರ್ಜ್ ಆ್ಯಂಡ್ ಸೆಂಟರ್ ಟೂಲ್ ಆನ್ ಹೋಮ್ ಟ್ಯಾಬ್. ಓಕೆ, which tool you will use to join some cells and place the content at the middle of joint cell? Okay, click on the merge. Next, ninth one, which of the following Excel screen components can not be turned on or off? Okay, option A, formula bar. B, status bar. C, toolbar. Answer D, none of the above. ಇದು ಯಾವುದು ಅಲ್ಲ. Which of the following Excel screen components cannot be turned on or off? ಇದು ಯಾವುದು ಅಲ್ಲ. ಫಾರ್ಮುಲಾ ಬಾರ್ನೂ ಅಲ್ಲ, ಸ್ಟೇಟಸ್ ಬಾರ್ನೂ ಅಲ್ಲ, ಟೂಲ್ ಬಾರ್ನೂ ಅಲ್ಲ. ಓಕೆ. ನೆಕ್ಸ್ಟ್, 10th ಒನ್, which are the following option are available in paste special dialog box? Okay, addition, subtract, divide or division. ಈ ಎಲ್ಲವುಗಳು ಪೇಸ್ಟ್ ಸ್ಪೆಷಲಲ್ಲಿ ಇರ್ತವೆ ಎಕ್ಸೆಲಲ್ಲಿ. ಓಕೆ, ಯಾವ್ದ್ಯಾವ್ದು ಅಂದ್ರೆ ಎ, ಆ್ಯಡ್. ಬಿ, ಸಬ್ಸ್ಟ್ರಾಕ್ಟ್. ಸಿ, ಡಿವೈಡ್ ಆರ್ ಡಿವಿಷನ್. ಓಕೆ, ಆನ್ಸರ್ ಯಾವುದಂದ್ರೆ ಆಲ್ ಆಫ್ ದಿ ಅಬೋ. ಈ ಎಲ್ಲವುಗಳು ಪೇಸ್ಟ್ ಸ್ಪೆಷಲಲ್ಲಿ ಇರ್ತವೆ ಇನ್ ಎಕ್ಸೆಲಲ್ಲಿ. Which are the following option are available in paste special dialog box? Add, subtract, divide or division. Okay. Next, 11th one, which command will you choose to convert a column of data into raw? ನೀವು ಯಾವ ಕಮಾಂಡನ್ನು ಯೂಸ್ ಮಾಡ್ತೀರಾ ಕಾಲಮ್ನ
ರಾ ಮಾಡೋದಕ್ಕೆ ಅಂತ. ವಿಚ್ ಕಮ್ಯಾಂಡ್ ವಿಲ್ ಯು ಚೂಸ್ ಕನ್ವರ್ಟ್ ಅ ಕಾಲಮ್ ಆಫ್ ಡಾಟಾ ಇಂಟು ರಾ ಮಾಡಲಿಕ್ಕೆ ಕಾಲಮ್ ಆಫ್ ಡಾಟಾ ಇಂಟು ರಾ. ಓಕೆ, ಕಲಮ್ನಿಂದ ರಾ ಮಾಡೋಕ್ಕೆ ಯಾವ್ದು ಫಾರ್ಮುಲಾ ಯೂಸ್? ರೈಟ್ ಕ್ಲಿಕ್, ಪೇಸ್ಟ್ ಸ್ಪೆಷಲ್, ಟ್ರಾನ್ಸ್ಪೋಸ್. ಓಕೆ, ರೈಟ್ ಕ್ಲಿಕ್ ಮಾಡಬೇಕು, ಪೇಸ್ಟ್ ಸ್ಪೆಷಲ್ ಅನ್ಬೇಕು, ಟ್ರಾನ್ಸ್ಪೋಸ್. ಓಕೆ. 12th one, long text can be broken down into many lines within a cell. You can do this through wrap text from home tab. ಲಾಂಗ್ ನೀವೇನೋ ಬರೆದಿರ್ತೀರ ಸೆಲ್ಲಲ್ಲಿ, ತುಂಬ ಲಾಂಗ್ ಆಗಿರುತ್ತೆ, ಅದನ್ನು ಹೋಮ್ ಟ್ಯಾಬಲ್ಲಿ ಕ್ಲಿಕ್ ಮಾಡಿ ರ್ಯಾಪ್ ಟೆಕ್ಸ್ಟ್ ಅಂತ ಬರುತ್ತೆ, ಅದು ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿ ಸೆಲ್ಲಲ್ಲಿ ಇದು ಆಗುತ್ತೆ. ನೆಕ್ಸ್ಟು 13, ವಿಚ್ ಈಸ್ ನಾಟ್ ವ್ಯಾಲಿಡ್ ಫಾರ್ ಫಿಲ್ ಸೀರೀಸ್ ಡೈಲಾಗ್ ಬಾಕ್ಸ್? ಟೈಮ್ ಈಸ್ ನಾಟ್ ವ್ಯಾಲಿಡ್ ಫಾರ್ ಫಿಲ್ ಸೀರೀಸ್ ಡೈಲಾಗ್ ಬಾಕ್ಸ್. 14th one, which are valid for fill series dialog box? Linear, growth, autofill, these all are valid for fill series dialog box. 15th one, which of the following you can use paste special command? Validation, formats, C, formulas, all of the above. Which of the following you can use paste special command? ಈ ಯಾವ್ಯಾವನ್ನ ಯೂಸ್ ಮಾಡ್ತೀರ ನೀವು paste special commandನಲ್ಲಿ ಅಂದರೆ ವ್ಯಾಲಿಡೇಷನ್, ಫಾರ್ಮ್ಯಾಟ್ಸ್, ಫಾರ್ಮುಲಾಸ್, ಈ ಎಲ್ಲವುಗಳನ್ನು ನಾವು ಉಪಯೋಗಿಸ್ತೇವೆ. ವಿಚ್ ಆರ್ ವ್ಯಾಲಿಡ್ ಫಿಲ್ ಸೀರೀಸ್ ಡೈಲಾಗ್ ಬಾಕ್ಸ್ ಅಂದರೆ ಲೀನಿಯರ್, ಗ್ರೌತ್, ಆಟೋಫಿಲ್, ಈ ಎಲ್ಲವುಗಳು ಬರ್ತವೆ. ಯಾವ್ಯಾವು ಅಂದ್ರೆ ಎ ಲೀನಿಯರ್, ಬಿ ಗ್ರೌತ್, ಸಿ ಆಟೋಫಿಲ್. ಓಕೆ, ಆಲ್ ಆಫ್ ದಿ ಅಬೋವ್. ವಿಚ್ ಆಫ್ ದ ಫಾಲೋಯಿಂಗ್ ಯು ಕ್ಯಾನ್ ಯೂಸ್ ಇನ್ ಪೇಸ್ಟ್ ಸ್ಪೆಷಲ್ ಕಮ್ಯಾಂಡ್ ಅಂದರೆ ವ್ಯಾಲಿಡೇಷನ್, ಫಾರ್ಮ್ಯಾಟ್ಸ್, ಫಾರ್ಮುಲಾಸ್, ಈ ಎಲ್ಲವುಗಳು ಬರ್ತವೆ, ನೆನಪಿರಲಿ. ಓಕೆ, ನೆಕ್ಸ್ಟ್ 16th, to return reminder after number is divided by divisor in Excel, we use function mode. Okay, to return the reminder after number is divided by a divisor in Excel, we use the function mode ಅನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ 17th, how do you rearrange the data in ascending or descending order? How do you rearrange the data in ascending or descending ಆರ್ಡರ್? ಓಕೆ, ಡಾಟಾ ಸೋರ್ಟ್ ಯಾವ್ದನ್ನ ಯೂಸ್ ಮಾಡ್ತೇವೆ? ಡಾಟಾ ಸೋರ್ಟ್. ಡಾಟಾನ ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡೋದಕ್ಕೆ ಡಾಟಾ ಮತ್ತು ಸಾರ್ಟನ್ನು ಯೂಸ್ ಮಾಡ್ತೇವೆ. ಓಕೆ, ದ ರಿಟರ್ನ್ ದ ರಿಮೈಂಡರ್ ಆಫ್ಟರ್ ನಂಬರ್ ಈಸ್ ಡಿವೈಡೆಡ್ ಡಿವಿಜರ್ ಇನ್ ಎಕ್ಸೆಲ್, ವಿ ಯೂಸ್ ದ ಫಂಕ್ಷನ್ ಮೋಡ್. ಹೌ ಡೂ ಯು ರೀಅರೇಂಜ್ ದ ಡಾಟಾ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್? ಡಾಟಾ ಮತ್ತು ಸಾರ್ಟನ್ನು ಯೂಸ್ ಮಾಡ್ತೇವೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 18th one, how many worksheet can workbook have? ಎಷ್ಟು ವರ್ಕ್ಶೀಟ್ಸ್ನ ವರ್ಕ್ ಬುಕ್ ಹೊಂದಿರುತ್ತೆ ಎಕ್ಸೆಲಲ್ಲಿ ಅಂದರೆ ಆಪ್ಷನ್ ಎ 3, ಬಿ 8, ಸಿ 255. ಓಕೆ, ಆನ್ಸರ್ ಲಿಮಿಟೆಡ್ ಬೈ ಅವೈಲೇಬಲ್ ಮೆಮೊರಿ ತಕ್ಕ ಹಾಗೆ ಅದು ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. 19th one, ವಿಚ್ ವುಡ್ ಯು ಚೂಸ್ ಕ್ರಿಯೇಟ್ ಬಾರ್ ಡಯಾಗ್ರಾಮ್? ವಿಚ್ would you choose to create a bar diagram? ಓಕೆ, ಆನ್ಸರ್ ಇನ್ಸರ್ಟ್ ಚಾರ್ಟ್. ಇನ್ಸರ್ಟರ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಚಾರ್ಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಿಮಗೆ ಬಾರ್ ಡಯಾಗ್ರಾಮ ಅಲ್ಲಿ ಸಿಗುತ್ತೆ. ಹೌ ಮೆನಿ ವರ್ಕ್ಶೀಟ್ ಕ್ಯಾನ್ ವರ್ಕ್ ಬುಕ್ ಹ್ಯಾವ್? ಎ 3, ಬಿ 8, ಸಿ 255. ಆನ್ಸರ್ ಲಿಮಿಟೆಡ್ ಬೈ ಅವೈಲೇಬಲ್ ಮೆಮೊರಿ. ಓಕೆ, ಎಷ್ಟು ಮೆಮೊರಿ ಇರುತ್ತೋ ಅಷ್ಟು. ವಿಚ್ ವುಡ್ ಯು ಚೂಸ್ ಟು ಕ್ರಿಯೇಟ್ ಬಾರ್ ಡಯಾಗ್ರಾಮ್ ಅಂದರೆ ಇನ್ಸರ್ಟ್ ಚಾರ್ಟ್. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 20th, which seeing you must modify to print a worksheet using letter head margin? Which seeing you must modify to print worksheet using letter head margin. 21, we can save and protect workbook by, ನಾವು ವರ್ಕ್ಬುಕ್ಕನ್ನು ಯಾವ ರೀತಿ ಸೇವ್ ಮಾಡ್ತೇವೆ ಅಂತ. ಓಕೆ, ಆಪ್ಷನ್ ಎ ರೈಟ್ ರಿಸರ್ವೇಷನ್ ಪಾಸ್ವರ್ಡ್, ಬಿ ಪ್ರೊಟೆಕ್ಷನ್ ಪಾಸ್ವರ್ಡ್, ಸಿ ರೀಡ್ ಓನ್ಲಿ ರೆಕಮೆಂಡೆಡ್, ಡಿ ಎನಿ ಆಫ್ ದಿ ಅಬೋವ್. ನೀವು ಯಾವುದನ್ನೂ ಯೂಸ್ ಮಾಡ್ಬೋದು, ಈ ಮೂರಲ್ಲಿ ಯಾವುದನ್ನೂ ಯೂಸ್ ಮಾಡ್ಬೋದು. ಆನ್ಸರ್ ಎನಿ ಆಫ್ ದಿ ಅಬೋವ್. ವಿ ಕ್ಯಾನ್ ಸೇವ್ ಪ್ರೊಟೆಕ್ಟ್ ದ ವರ್ಕ್ ಬುಕ್ ಬೈ ರೈಟ್ ರಿಸರ್ವೇಷನ್ ಪಾಸ್ವರ್ಡ್, ಬಿ ಪ್ರೊಟೆಕ್ಷನ್ ಪಾಸ್ವರ್ಡ್, ಸಿ ರೀಡ್ ಓನ್ಲಿ ರೆಕಮೆಂಡೆಡ್. ಆನ್ಸರ್ ಡಿ ಎನಿ ಆಫ್ ದಿ ಅಬೋವ್. ವಿಚ್ ಸೀಯಿಂಗ್ ಮಸ್ಟ್ modify print a worksheet using letterhead margin? Okay, we can save protect the workbook. Next 22, in order to perform a calculation in spreadsheet you need to use a formula. ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಸ್ಪ್ರೆಡ್ಶೀಟಲ್ಲಿ ಅಂದರೆ ನಮ್ಗೆ ಏನು ಬೇಕು? ಫಾರ್ಮುಲಾ ಬೇಕು. ಓಕೆ, ನೆಕ್ಸ್ಟ್ 23rd, ಯು ಕ್ಯಾನ್ ಆಕ್ಸಿಡೆಂಟ್ಲಿ ಇರೇಸ್ಡ್ ರೆಕಾರ್ಡ್ ಇನ್ ದ ಶೀಟ್. ವಾಟ್ ಕಮೆಂಟ್ ಕ್ಯಾನ್ ಬಿ ಯೂಸ್ ಟು ರೀಸ್ಟೋರ್ ಆಟೋಮೆಟಿಕಲಿ? ನೀವು ಬೈ ಮಿಸ್ ಆಗಿ ನೀವು ಮಾಡಿರೋದೆಲ್ಲ ಡಾಟಾ ಡೆಲೀಟ್ ಆಗುತ್ತೆ. ಓಕೆ, ನೀವು ಆವಾಗ ಅದನ್ನು ವಾಪಸ್ ತೊಗೊಳಕ್ಕೆ ಏನು ಮಾಡ್ತೀರಾ ಅಂದ್ರೆ ಅಂಡು.
ಶಾರ್ಟ್ಕಟ್ ಕೀ ಯಾವುದು ಕಂಟ್ರೋಲ್ ಝಡ್ ಮಾಡಿದಾಗ ವಾಪಸ್ ಬರುತ್ತೆ. ಓಕೆ, ಯು ಕ್ಯಾನ್ ಆಕ್ಸಿಡೆಂಟ್ಲಿ ಇರೇಸ್ಡ್ ರೆಕಾರ್ಡ್ ಇನ್ ದ ಶೀಟ್, ವಾಟ್ ಕಮ್ಯಾಂಡ್ ಕ್ಯಾನ್ ಬಿ ಯೂಸ್ಡ್ ಟು ರೀಸ್ಟೋರ್ ದ ಇಟ್ ಆಟೋಮೆಟಿಕಲಿ. ಓಕೆ, ಶಾರ್ಟ್ಕಟ್ ಕೀ ಅಂಡು ಶಾರ್ಟ್ಕಟ್ ಕೀ ಕಂಟ್ರೋಲ್ ಝಡ್, ಅಂಡು ಮಾಡಬೇಕು, ಅದ್ರ ಶಾರ್ಟ್ಕಟ್ ಕೀ ಕಂಟ್ರೋಲ್ ಝಡ್. ಇನ್ ಆರ್ಡರ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಇನ್ ಸ್ಪ್ರೆಡ್ಶೀಟ್ ಯು ನೀಡ್ ಟು ಯೂಸ್ ಫಾರ್ಮುಲಾ. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು, ಫಾರ್ಮುಲಾ ಬೇಕು. ಯು ಕ್ಯಾನ್ ಆಕ್ಸಿಡೆಂಟ್ಲಿ ಇರೇಸ್ ರೆಕಾರ್ಡ್, ಏನಾದರೂ ರೆಕಾರ್ಡ್ ಇರೇಸ್ ಆಗಿದ್ರೆ ನಾವು ಏನು ಮಾಡಬೇಕು, ಕಂಟ್ರೋಲ್ ಝಡ್ ಅಂಡು ಮಾಡಬೇಕು. 24th, ನಾಟ್ ಆ್ಯಂಡ್ ಆರ್ ಆ್ಯಂಡ್ ಎಕ್ಸ್ ಓ ಆರ್ ಆರ್ ಡ್ಯಾಶ್. ಓಕೆ, ನಾಟ್ ಆ್ಯಂಡ್ ಓ ಆರ್ ಆ್ಯಂಡ್ ಎಕ್ಸ್ ಓ ಆರ್ ಆರ್ ಲಾಜಿಕಲ್ ಆಪ್ರೇಷನ್ಸ್. ಓಕೆ, ಇವೆಲ್ಲ ಲಾಜಿಕಲ್ ಆಪ್ರೇಷನ್ಸ್. 25th, ಎಮ್ ಎಸ್ ಎಕ್ಸೆಲ್ ಕ್ಯಾನ್ ಬಿ ಯೂಸ್ಡ್ ಆಟೋಮೇಟ್. ಎಮ್ ಎಸ್ ಎಕ್ಸೆಲ್ದು ಏನೇನು ಯೂಸ್ ಇದ್ದಾವೆ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬಿಸ್ನೆಸ್ ಫೋರ್ಕಾಸ್ಟಿಂಗ್, ಬಿ ಟ್ರಾನ್ಸಾಕ್ಷನ್ ರಿಜಿಸ್ಟರ್ಸ್, ಇನ್ವೆಂಟ್ರಿ ಕಂಟ್ರೋಲ್, ಸಿ ಅಕೌಂಟ್ಸ್ ರಿಸಿವೇಬಲ್, ಅಕೌಂಟ್ಸ್ ಪೇಯಬಲ್. ಓಕೆ, ಎಮ್ ಎಸ್ ಎಕ್ಸೆಲ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬಿಸ್ನೆಸ್ ಫೋರ್ಕಾಸ್ಟಿಂಗ್, ಬಿ ಟ್ರಾನ್ಸಾಕ್ಷನ್ ರಿಜಿಸ್ಟರ್ಸ್, ಇನ್ವೆಂಟ್ರಿ ಕಂಟ್ರೋಲ್, ಸಿ ಅಕೌಂಟ್ಸ್ ರಿಸಿವೇಬಲ್, ಅಕೌಂಟ್ ಪೇಯಬಲ್. ಓಕೆ, ದೀಸ್ ಆಲ್ ಆನ್ಸರ್ ಕರೆಕ್ಟ್, ಯಾವುದೂ ಕರೆಕ್ಟು, ಎನಿ ಆಫ್ ದಿ ಅಬೋವ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ.